ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಪವಿತ್ರ. ಇವತ್ತು ನನ್ನ ಮಗ ಅಂಗನವಾಡಿಗೆ ಖುಷಿಯಿಂದ ಹೋಗ್ತಾ ಇದ್ದಾನೆ ನೋಡಿ. ಒಂದು ವಾರ ಅಳ್ತಾ ಇದ್ದ, ಈಗ ಸ್ವಲ್ಪ ಅಭ್ಯಾಸ ಆಯ್ತಲ್ಲ, ಈ ಖುಷಿಯಿಂದ ಹೋಗ್ತಾ ಇದ್ದಾನೆ. ಈ ಏಜೇ ಎಷ್ಟು ಚೆಂದ ಅಲ್ವಾ. ನಾವೆಷ್ಟೇ ದುಡ್ಡು ಕೊಟ್ಟರು ಮತ್ತೆ ಸಿಗದೇ ಇರೋ ಅಂಥದ್ದೇ ಬಾಲ್ಯ. ಈ ಏಜಲ್ಲಿ ಟೀಚರ್ ಕೇಳ್ತಾರಲ್ವ, ನೀನು ಏನಾಗಬೇಕು ಅಂದ್ಕೊಂಡಾಗ ನಾವು ಟೀಚರ್ ಆಗಬೇಕು, ಲಾಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತ ಎಲ್ಲ ಆಸೆ ಪಟ್ಟಿರ್ತೀವಿ. ಟೀಚರ್ ಅಂದಾಗ ನನಗೊಂದು ಕತೆ ನೆನಪಾಗುತ್ತೆ. ನನ್ನ ತಂದೆ ಫ್ರೆಂಡಿಗೆ ಬಂದು 3 ಜನ ಹೆಣ್ಮಕ್ಳು, ಒಬ್ಬ ಗಂಡು ಮಗ, 2 ಹೆಣ್ಮಕ್ಳನ್ನ ಮದುವೆ ಮಾಡಿ ಕಳಿಸಿರ್ತಾರೆ. ಒಬ್ಬ ಮಗ ಅಲ್ವಾ, ಒಬ್ಬನೇ ಮಗ ಅಂತ ತುಂಬ ಪ್ರೀತಿಯಿಂದ ಸಾಕಿರ್ತಾರೆ. ಎಷ್ಟರ ಮಟ್ಟಿಗೆ ಅಂತಂದರೆ D.Ed ಕಾಲೇಜಲ್ಲೂ ಸಹ ಕ್ಯೂ ನಿಂತು ಅವ್ರಿಗೆ ಅಪ್ಲಿಕೇಶನ್ ತೊಗೊಂಡು ಅವನಿಗೆ ಕೊಡ್ತಾರೆ. ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಹೇಳ್ತಾರೆ, ನೀನಾ ಕಾಲೇಜಿಗೆ ಓದೋಕೆ ಬಂದಿರೋದು ನಿನ್ನ ಮಗನ ಅಂತ. ಆ ಥರ ಎಲ್ಲ ಆಸೆ ಪಟ್ಟು ಅವ್ರನ್ನ ಓದಿಸ್ತಾರೆ. ಆದರೆ ಅವ್ರ ಮನೆಯಲ್ಲಿ ಕೊನೆ ಮಗಳೊಬ್ಳಿರ್ತಾರೆ. ಆ ಮಗಳಿಗೆ ಅವರು ಒಂದಿನವೂ ಕಾಲೇಜಿಗೆ ಕರ್ಕೊಂಡೋಗಿ ಅಡ್ಮಿಷನ್ ಮಾಡೇ ಇರಲ್ಲ. ಏನು ಓದ್ತೀಯ ಮಗಳೇ ಅಂತಲೂ ಕೇಳಿರಲ್ಲ. ಮಗನಿಗೆ ಮಾತ್ರ ಜಾಸ್ತಿ ನನ್ನ ಮಗ ಮೇಷ್ಟ್ರಾಗಬೇಕು, ನನ್ನ ಮಗ ಟೀಚರ್ ಆಗಬೇಕು ಅಂತ ಅಷ್ಟೇ ಆಸೆ ಇರುತ್ತೆ ಹೊರತು, ಮಗಳಿಗೆ ನನ್ನ ಮಗಳು ಓದಿ ಟೀಚರ್ ಆಗಬೇಕು, ನನ್ನ ಮಗಳು ಒಂದು ಕೆಲಸ ತಗೋಬೇಕು ಅನ್ನೋದು ಆ ತಂದೆ ಮನಸ್ಸಲ್ಲಿ ಇರೋದೇ ಇಲ್ಲ. ಮಗ ಮಗ ಮಗ. ಆದರೆ ಆ ಮಗಳಿಗೆ ಮದುವೆ ಮಾಡಿ ಕಳಿಸ್ಬೇಕು ಅನ್ನೋದಷ್ಟೇ ಆ ತಂದೆ ಮನಸ್ಸಲ್ಲಿರ್ತದೆ. ಮಗನ ಮಾತು ಕೇಳಿ ಆ ಹುಡುಗಿಗೆ ಮದುವೆನೂ ಮಾಡಿ ಕಳಿಸ್ತಾರೆ. ಮದುವೆ ಆದಮೇಲೆ ಆ ಹುಡುಗಿಗೆ ಗೌರ್ಮೆಂಟ್ ಜಾಬ್ ಅವಕಾಶ ಬರುತ್ತೆ. ಆದರೆ ಮದುವೆ ಆದಮೇಲೆ ಕೆಲವೊಂದು ಸರಿ ಕೆಲಸ ಸಿಕ್ಕಿದ್ರೂ ಮಾಡೋಕ್ಕಾಗಲ್ಲ. ಯಾಕಂದರೆ ಅತ್ತೆ ಪರ್ಮಿಷನ್ ಬೇಕಾಗಿರುತ್ತೆ, ಗಂಡನ ಪರ್ಮಿಷನ್ ಬೇಕಾಗಿರುತ್ತೆ, ಮಕ್ಕಳನ್ನ ನೋಡ್ಕೊಳ್ಳೋಕ್ಕೆ ಯಾರೂ ಇರಲ್ಲ. ಆ ಗೌರ್ಮೆಂಟ್ ಕೆಲಸ ಬಂದರೂ ಸಹ ಹುಡುಗಿಗೆ ಕೆಲಸನೇ ಮಾಡೋಕ್ಕಾಗಲ್ಲ. ಅದಕ್ಕೆ ಕಾರಣ ಅವ್ರ ತಂದೆ. ಅದೇ ಆ ಮಗ, ನನ್ನ ಮಗ ಓದಬೇಕು ಅಂತ ಅಷ್ಟು ಕಷ್ಟಪಟ್ಟರಲ್ಲ, ಅವ್ರು ಇಷ್ಟಪಟ್ಟ ಹಾಗೆ ಅವನ ಜೀವನ ಮಾಡಲಿಲ್ಲ, ಅವ್ನ ಕೆಲಸನೂ ತಗೊಳ್ಳಿಲ್ಲ. ಅದೇ ನೀವು ಮಗಳಿಗೆ ಸಪೋರ್ಟ್ ಮಾಡಿದರೆ ಅವಳೊಂದು ಕೆಲಸ ತಗೋತಾ ಇದ್ಲು. ಕೆಲವು ಹೆಣ್ಮಕ್ಳು ಸಿನ್ಸಿಯರಾಗಿ ಓದ್ತಾರೆ, ಆ ಥರ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ. ಇನ್ನು ಕೆಲವು ಮಕ್ಕಳು ಕಾಲೇಜ್ ಮೆಟ್ಲು ಹತ್ತುತ್ತಿದ್ದಂಗೆ ಪ್ರೀತಿ ಪ್ರೇಮ ಅಂತ ತಲೆ ಕೆಡಿಸ್ಕೋತಾರೆ. ಆ ಥರ ಹೆಣ್ಮಕ್ಳಿಗೆ 18 ವರ್ಷ ಆಗೋವರೆಗೂ ಕಾದು ಆ ನಂತರ ಮದುವೆ ಮಾಡಿ ಕಳಿಸಿ. ಅವ್ರಿಗೆ ಬೇರೆ ಆಪ್ಷನ್ಸೇ ಇರಲ್ಲ. ಆದರೆ ನಿಜವಾಗ್ಲೂ ನಿಷ್ಠೆಯಿಂದ ಓದೋ ಅಂಥ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ. ಆ ತಂದೆಗೆ ಈಗ ಪಶ್ಚಾತ್ತಾಪ ಆಗಿದೆ. ನನ್ನ ಮಗಳು ನಾವು ಇಷ್ಟು ಓದಿಸಿದ್ದೆ, ಮಗಳಿಗೆ ಕೆಲಸ ಸಿಕ್ಕಿ ಆನಂತರ ಮದುವೆ ಮಾಡಬೇಕಿತ್ತು ಅಂತ ಅನ್ಕೋತಾರೆ. ಈಗಲೂ ಸಹ ಅವರು ಎಷ್ಟೇ ಪಶ್ಚಾತ್ತಾಪ ಪಟ್ಟರೂ ಅದು ಯೂಸ್ ಇಲ್ಲ ಅಲ್ವಾ. ಈಗ ಮದುವೆ ಆಯಿತು, ಮಕ್ಕಳಾಯಿತು, ಇವಾಗ ಓದ್ತೀನಿ, ಇವಾಗ ಕೆಲಸ ತಗೋತೀನಿ ಅದು ಆಗಲ್ಲ ಅಲ್ವಾ. ಮಿಂಚು ಹೋಗಿದೆ, ಅದು ಕಾಲ ಮೀರೋಗ್ಬಿಟ್ಟಿದೆ. ಈಗ ನೀವೇನೇ ಪಶ್ಚಾತ್ತಾಪ ಪಟ್ಟರು ಆ ಹುಡುಗಿ ಮನಸ್ಸಲ್ಲಿ ನಿಮ್ಮಲ್ಲಿರೋ ದ್ವೇಷ ಈ ಸಾಯೋವರೆಗೂ ಹಾಗೇ ಇರುತ್ತೆ. ಈಗ ನೀವು ನಾನು ಬದಲಾಗಿದ್ದೀನಿ ಅಂತ ನೀವು ತೋರಿಸ್ಕೊಂಡ್ರು ಅದು ಮನಸ್ಸಲ್ಲಿ ಇದ್ದೇ ಇರುತ್ತಲ್ವ. ನನ್ನ ಲೈಫ್ ಹಾಳಾಯಿತು ಅನ್ನೋದು ಸಾಯೋವರೆಗೂ ಆ ಹುಡುಗಿ ಮನಸ್ಸಲ್ಲಿ ಇದ್ದೇ ಇರ್ತದೆ. ಅದಕ್ಕೆ ಮದುವೆಗೆ ಮುಂಚೆನೇ ಆ ಮಕ್ಕಳಿಗೆ ಏನು ಮಾಡಬೇಕು, ಓದಿಸ್ಬೇಕಾ, ಕೆಲಸ ಕೊಡಿಸ್ಬೇಕಾ, ಅದು ಕೊಡಿಸಿ. ಮದುವೆನೇ ಕೊನೆ ಅಲ್ಲ. ಮದುವೆ ಮಾಡಿದ್ರೆ ಅವಳ ಲೈಫ್ ಸೆಟ್ಲಾಯಿತು ಅನ್ನೋದೆಲ್ಲ ಸುಳ್ಳು. ಅವರು ಒಬ್ಬನೇ ಮಗ ಅಂತ ತುಂಬ ಇಷ್ಟಪಟ್ಟಿದ್ರಲ್ಲ, ಅವ್ರು ಇಷ್ಟಪಟ್ಟಂಗೆ ಅವ್ನ ಲೈಫ್ ಲೀಡ್ ಮಾಡಲಿಲ್ಲ. ಅವನಿಗೊಂದು ಹೆಣ್ಮಗು ಇದೆ ಇವಾಗ. ಅವನು ಹಾಗೆ ತಂಗಿ ಲೈಫ್ ಹಾಳು ಮಾಡಿದ್ನಲ್ಲ, ಆ ಮಗಳು ಲೈಫು ಹಾಗೇನು ಮಾಡ್ತಾನ, ಮಗಳನ್ನ ಓದಿಸ್ದಂಗಿರ್ತಾನ. ನನಗೂ ಟೀಚರ್ ಆಗಬೇಕು ಅಂತ ಆಸೆ ನೋಡಿ. ಅಂಗನವಾಡಿಯಲ್ಲಿ ಟೀಚರ್ ಬಂದಿರಲಿಲ್ಲ. ಆ ದಿನ ಆಯಾ ಮಾಟಿನೇ ಹಾಡು ಹೇಳ್ಕೊಡ್ತಾರೆ. ಮತ್ತು ನಾನು ಎಂದರೆ ನನಗೆ ಊಟ ನೆನಪಾಗುವುದು. ಗಾಡಿಯಲ್ಲಿ ಇನ್ನೊಂದು ಅಡೆದುಕೊಳ್ಳ. ತೋಟಕ್ಕೆ ಹೋಗೋ ತಿಮ್ಮ, ತೋಳ ಬಂದಿದ್ದಮ್ಮ, ಹಸು ಬೇಸೋ ತಿಮ್ಮ, ಹಸು ಆದಿದ್ದಮ್ಮ, ಒಲೆ ಉರಿಸೋ ತಿಮ್ಮ, ಉರಿ ಸುಟ್ಟಿದ್ದಮ್ಮ, ಪಾಠ ಬರೆಯೋ ತಿಮ್ಮ, ಕೈ ನೋವು ಅಮ್ಮ, ಊಟಕ್ಕೆ ಬಾರೋ ತಿಮ್ಮ, ಓಡಿ ಬಂದೆ ನಮ್ಮ. ಹೇಳ್ಬೇಕಿನ್ನ ಜೋರಾಗಿ ಹೇಳ್ಬೇಕಪ್ಪ. ಇಲ್ಲಿ ನೋಡು, ಇಲ್ಲಿ ಚಿನ್ನು, ಲೋಕಿ ಆಡು. ಹೇಳ್ತಾನೆ ಇಲ್ಲ
ನನಗೊಂದು ರೊಟ್ಟಿ ತಟ್ಟಪ್ಪ ಪುಟಾಣಿ ರೊಟ್ಟಿ ಕೆಂಪಗೆ ಸುಟ್ಟಿ 50 ಪೈಸೆಗೆ ಮಾರಪ್ಪ. ಚಿನ್ನ ಪುಟ್ಟ ಪುಟ್ಟ ಮಕ್ಕಳಿಗೆ ಹಾಡು ಹೇಳ್ಕೊಡೋದು ಹೇಳ್ಕೊಡೋದು ಮಕ್ಳ ಜೊತೆ ಮಕ್ಳ ಥರನೇ ಬೆರೆಯೋದು ಎಷ್ಟು ಖುಷಿ ಅಲ್ವಾ. ನನಗೆ ತುಂಬ ಇಷ್ಟ ಈ ಥರ ಟೀಚರ್ ಅದ್ರ ಟೀಚರ್ ಆಗಬೇಕು. ಆದರೆ ಈ ಥರ ಪುಟ್ಟ ಪುಟ್ಟ ಮಕ್ಳಿಗೆ ಟೀಚರ್ ಆಗಬೇಕು. ಆ ಮಕ್ಳಿಗೆ ನಾವು ಏನು ಹೇಳ್ಕೊಟ್ರು ನಾವು ಹೆಂಗೆ ಹೇಳ್ಕೊಡ್ತೀವಿ ಹಾಗೆ ಮಾಡ್ತಾರೆ. ಸಾಂಗ್ ಹೇಳೋದಾಗಿರ್ಬೋದು, ನಾವು ಡ್ಯಾನ್ಸ್ ಹೆಂಗೆ ಹೇಳ್ಕೊಡ್ತೀವಿ ಹಾಗೆ ಡ್ಯಾನ್ಸ್ ಮಾಡ್ತಾರೆ. ಎಷ್ಟು ಖುಷಿ ಕೊಡುತ್ತೆ ಅಂದರೆ ಟೀಚರ್ ಕೆಲಸ ರಿಟೈರ್ಡ್ ಆದ್ರೂ ಪೊಲೀಸ್ ಆಫೀಸರ್ ಆದರೆ ರಿಟೈರ್ಡ್ ಪೊಲೀಸ್ ಆಫೀಸರ್ ಅಂತ ಕರೀತಾರೆ. ಆದರೆ ಟೀಚರ್ಗೆ ರಿಟೈರ್ಡ್ ಆದರೂ ಸಹ ಟೀಚರ್ ಅಂತಲೇ ಕರೆಯೋದು. ಏನು ಕೊಟ್ಟರು? ಲಾಡು ಕೊಟ್ರು, ಊಟ ಕೊಟ್ರು, ಮತ್ತೆ ಕೊಟ್ರು. ಸೊಪ್ಪು ತತಂಗೆ ಮಾಡ್ಲಾ? ಏನು ಮಾಡಲಿ ಸೊಪ್ಪು ತತಂಗೆ? ಊಟ ತಾತ ಚೇಲಂತೆ ಅಯ್ಯೋ 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 ಹಂಗನ್ನುತ್ತೆ ತಾತ. ಹೆಂಗನ್ನುತ್ತೆ ತಾತ? ಚಂದ ಚೆನ್ನ ಚಂದ ತಕೋ ಚೆನ್ನ ತಕೋ. ನಮ್ಮ ಅಪ್ಪನ ನನ್ನ ಮಗ ಸೊಪ್ಪು ತಾತ ಅಂತ ಹೇಳ್ತಾನೆ, ಅಮ್ಮನ ಸೊಪ್ಪಮ್ಮ. ಅವರು ತರಕಾರಿ ಸೊಪ್ಪು ಮತ್ತು ವ್ಯಾಪಾರ ಮಾಡೋದು. ಅದರಿಂದ ಅವನು ಸೊಪ್ಪಮ್ಮ ಸೊಪ್ಪು ತಾತ. ಯಾವಾಗ ನೋಡು ಫೋನ್ ಮಾಡು ಅಂತ ಯಾವಾಗಲೂ ಹೇಳ್ತಾ ಇರ್ತಾನೆ. ಫ್ರೆಂಡ್ಸ್, ನಾನೊಂದು ಪುಟ್ಟ ಸ್ಟೋರಿ ಹೇಳಿದ್ನಲ್ವ, ಆ ಸ್ಟೋರಿ ನಾನು ಹೇಳೋದೇನೆಂದರೆ ಹೆಣ್ಮಕ್ಳಿಗೂ ಸಪೋರ್ಟ್ ಮಾಡಿ, ಗಂಡು ಮಕ್ಳಿಗೆ ಸಪೋರ್ಟ್ ಮಾಡಬಾರ್ದು. ಹಾಗೆ ಖಂಡಿತ ಸಪೋರ್ಟ್ ಮಾಡಿ. ನನಗೆ ಇಬ್ಬರು ಗಂಡು ಮಕ್ಕಳು, ಹಂಗಂತ ಗಂಡು ಮಕ್ಳಿಗೆ ಸಪೋರ್ಟ್ ಮಾಡಬಾರ್ದಾ? ಇಬ್ರಿಗೂ ಈಕ್ವಲಾಗಿ ಸಪೋರ್ಟ್ ಮಾಡಿ. ನಿಮ್ಮ ಮನೇಲಿ ಹೆಣ್ಮಗು ಇದೆ ಅಂದರೆ ಆ ಮಗುಗೂ ಸಪೋರ್ಟ್ ಮಾಡಿ, ಗಂಡು ಮಗುಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.